ನಮಸ್ತೆ, ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶ್ರೀ ಪರಾಭವ ನಾಮ ಸಂವತ್ಸರದಲ್ಲಿ ಸಿಂಹರಾಶಿ ಸಂಜಾತರ ವರ್ಷ ಭವಿಷ್ಯ ಫಲವನ್ನು ತಿಳಿದುಕೊಳ್ಳೋಣ. ಸಿಂಹರಾಶಿಯ ಎಲ್ಲ 3 ನಕ್ಷತ್ರ ಸಂಜಾತರು ಮಖ, ಪೂರ್ವ ಫಾಲ್ಗುಣಿ ಹಾಗೂ ಉತ್ತರ ಫಾಲ್ಗುಣಿ ನಕ್ಷತ್ರ ಸಂಜಾತರಿಗೆ ವರ್ಷಪೂರ್ತಿ ಒಂದಲ್ಲ ಒಂದು ರೀತಿಯ ಕೊರತೆ, ಪೀಡನೆ ಹಾಗೂ ಸಮಸ್ಯೆಗಳು ಕಾಡುತ್ತಲೇ ಇರುತ್ತವೆಂದು ಹೇಳಬಹುದು. ಏಕೆಂದರೆ ಈಗ ಸದ್ಯ ಲಾಭಸ್ಥಾನದಲ್ಲಿರುವಂತಹ ಶುಭ ಗುರುವಿನ ಗೋಚಾರ ಫಲವು ಜೂನ್ 2ನೇ ತಾರೀಕು ಮುಗಿಯಲಿದ್ದು, ಜೂನ್ನಿಂದ ಅಕ್ಟೋಬರ್ವರೆಗೂ ನಿಮ್ಮ ರಾಶಿಯಿಂದ ವ್ಯಯ ರಾಶಿಯಾದಂತಹ ಕರ್ಕಾಟಕದಲ್ಲಿನ ಗುರು ಸಂಚಾರ ಆರೋಗ್ಯ ಮತ್ತು ಹಣಕಾಸಿನ ವಿಚಾರಕ್ಕೆ ಅಷ್ಟೇನು ಒಳಿತಲ್ಲ. ಹಾಗೆಯೇ ಜೂನ್ನಿಂದ ಅಕ್ಟೋಬರ್ವರೆಗೂ ಜನ್ಮರಾಶಿಯಲ್ಲಿಯೇ ಸಂಚರಿಸುವಂತಹ ಗುರುವಿನ ಸಂಚಾರವೇನಿದೆ ಅದು ಸಹಿತ ಸಿಂಹರಾಶಿ ಸಂಜಾತರಿಗೆ ಆರ್ಥಿಕ ವಿಚಾರವಾಗಿ, ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನದ ವಿಚಾರದಲ್ಲಿ ಬಹಳಷ್ಟು ಅಡೆತಡೆ ಹಾಗೂ ಅಡ್ಡಿ ಆತಂಕಗಳನ್ನು ಮತ್ತು ವ್ಯತಿರಿಕ್ತ ಪರಿಣಾಮಗಳನ್ನು ಬೀರುವಂಥದ್ದಾಗಿರಲಿದೆ. ಅಕ್ಟೋಬರ್ 30ರ ನಂತರ ಗುರುವಿನ ಸಂಚಾರದಿಂದಾಗಿ ಅಧಿಕ ವೆಚ್ಚಗಳು ಸಿಂಹರಾಶಿ ಸಂಜಾತರನ್ನು ಆರ್ಥಿಕವಾಗಿ ಸಮಸ್ಯೆಗಳಿಗೆ ದೂಡುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಜೂನ್ 2ರಿಂದ ಶುರುವಾಗುವಂತಹ ಈ 12ನೇ ಮನೆಯ ಗುರುವಿನ ವ್ಯಯರಾಶಿ ಸಂಚಾರ ನಂತರ ಜನ್ಮರಾಶಿಯ ಗುರುವಿನ ಸಂಚಾರವೇನಿದೆ ಇದು ಹಣಕಾಸಿನ ವಿಚಾರವಾಗಿ, ಆರೋಗ್ಯ ವಿಚಾರವಾಗಿ, ಕೌಟುಂಬಿಕ ಹಾಗೂ ವೈಯಕ್ತಿಕ ಜೀವನದ ವಿಚಾರಗಳಲ್ಲಿ ಎಲ್ಲ ರೀತಿಯ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರುವಂಥದ್ದಾಗಿರುತ್ತದೆ. ನಿಮ್ಮ ಪ್ರೀತಿಪಾತ್ರರು ಹಾಗೂ ಕುಟುಂಬ ಸದಸ್ಯರ ನಡುವೆಯೇ ಭಿನ್ನಮತ, ವಿರಸ, ವೈಷಮ್ಯಗಳು ಹೆಚ್ಚಾಗಿ ಬಾಧಿಸಲಿದ್ದು, ಆಸ್ತಿ ವ್ಯಾಜ್ಯಕ್ಕಾಗಿ ನ್ಯಾಯಾಲಯದಲ್ಲಿ ಇರುವಂತಹ ಕೇಸುಗಳ ವಿಚಾರವಾಗಿ ಮಂದಗತಿಯಲ್ಲಿ ನಿಮ್ಮ ಕಾನೂನಾತ್ಮಕ ಹೋರಾಟ ಸಾಗುವುದು, ಅದಕ್ಕೂ ಹಲವು ಅಡೆತಡೆಗಳು ಬರುವುದು. ಇದರಿಂದಾಗಿ ತೀವ್ರ ಬೇಸರ ಹಾಗೂ ಅಶಾಂತಿ ನಿಮ್ಮನ್ನು ಕಾಡುವ ಎಲ್ಲ ರೀತಿಯ ಸಾಧ್ಯತೆಗಳು ಇದೆ. ಅಷ್ಟಮ ಶನಿಯ ಗೋಚರದ ಜೊತೆಗೆ ಡಿಸೆಂಬರ್ ತಿಂಗಳಿಂದ ನಿಮ್ಮ ರಾಶಿಯಲ್ಲಿಯೇ ಸಂಚರಿಸುತ್ತಿದ್ದಂತಹ ಕೇತುವು ಕರ್ಕಾಟಕ ರಾಶಿಗೆ ಹೋಗಿ ನಿಮ್ಮ ವ್ಯಯಸ್ಥಾನದಲ್ಲಿ ಸಂಚರಿಸುವುದು ಹಣಕಾಸು ಸಮಸ್ಯೆಗಳನ್ನು ಹಾಗೂ ಮಾನಸಿಕ ಅಶಾಂತಿಯನ್ನು ಹೆಚ್ಚು ಮಾಡಲಿದೆ. ಅದರಲ್ಲೂ ಪೂರ್ವ ಫಾಲ್ಗುಣಿ ಮತ್ತು ಮಖ ನಕ್ಷತ್ರ ಸಂಜಾತರಿಗೆ ಈ ಒಂದು ಕೌಟುಂಬಿಕ ಜೀವನದ ತಿಸ್ರಗಳು ಹೆಚ್ಚು ಕಾಡುತ್ತದೆ. ವೈಯಕ್ತಿಕ ಜೀವನದ ವಿಚಾರಕ್ಕಾಗಿ ಬಂದರೆ ನಿಮ್ಮನ್ನು ಸರಿಯಾಗಿ ಯಾರೂ ಸಹಿತ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದೇ ಇಲ್ಲ ಎಂದು ಹೇಳಬಹುದು. ಏಕೆಂದರೆ ನಿಮ್ಮ ಮಾತು ಅಥವಾ ಅಭಿಪ್ರಾಯಗಳನ್ನು ಅವರು ನೋಡುವಂತಹ ದೃಷ್ಟಿಕೋನವೇ ಬೇರೆ ರೀತಿಯಲ್ಲಿರುತ್ತದೆ. ಪ್ರಸ್ತುತ ಇರುವಂತಹ ಸನ್ನಿವೇಶಗಳನ್ನು ಇದ್ದದ್ದನ್ನು ಇದ್ದ ಹಾಗೆಯೇ ಹೇಳುವಂತಹ ನಿಮ್ಮ ಸ್ವಭಾವದಿಂದಾಗಿ ಸ್ವಾಭಾವಿಕವಾಗಿ ಈ ಸಂವತ್ಸರದಲ್ಲಿ ಶತ್ರುಗಳು ಕೊಂಚ ಹೆಚ್ಚಾಗಲಿದ್ದಾರೆ. ಹಾಗೆಯೇ ಶತ್ರುಬಾಧೆ ಮತ್ತು ದೃಷ್ಟಿ ದೋಷವು ಸಿಂಹರಾಶಿ ಸಂಜಾತರನ್ನು ಈ ಸಂವತ್ಸರದಲ್ಲಿ ಹೆಚ್ಚಾಗಿ ಕಾಡಲಿದೆ. ನೀವು ನಿಮ್ಮ ಒಂದು ಸ್ವಾಸ್ಥ್ಯ ಸಂರಕ್ಷಣೆಗೆ ಪ್ರಥಮ
ಆದ್ಯತೆಯನ್ನು ನೀಡಬೇಕಾಗುತ್ತದೆ. ವೈದ್ಯರು ಸೂಚಿಸಿರುವಂತಹ ಶುಶ್ರೂಷೆಗಳನ್ನು, ಔಷಧಿ ಉಪಚಾರಗಳನ್ನು ತಪ್ಪದೇ ನಿಯಮಿತವಾಗಿ ಪಾಲಿಸಿ ಪಥ್ಯಾಹಾರವನ್ನು ಸೇವಿಸುವುದು, ಲಘು ವ್ಯಾಯಾಮ ಮಾಡುವುದು ಹಾಗೂ ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಯೋಗ, ಧ್ಯಾನ ಮುಂತಾದಂತಹ ಕೆಲಸಗಳಲ್ಲಿ ನೀವು ತೊಡಗಿಸಿಕೊಳ್ಳುವುದರಿಂದ ನಿಮ್ಮ ಒಂದು ಮಾನಸಿಕ ಅಶಾಂತಿಯು ಕಡಿಮೆಯಾಗಿ ಆರೋಗ್ಯವೂ ಸಹಿತ ಉತ್ತಮಗೊಳ್ಳಲು ಸಹಕಾರಿಯಾಗುತ್ತದೆ. ತೀವ್ರತರವಾದಂತಹ ಅನಾರೋಗ್ಯ ಬಾಧೆ ದೀರ್ಘಕಾಲೀನದಿಂದ ಬಾಧಿಸುತ್ತಿದ್ದಲ್ಲಿ ತಿಂಗಳ ಯಾವುದಾದರೂ ಒಂದು ಶನಿವಾರಗಳಂದು ನರಸಿಂಹಸ್ವಾಮಿ ಅಥವಾ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ದಧ್ಯಾನ್ನ ಸೇವೆ ಮಾಡಿಸಿ. ದಧ್ಯಾನ್ನ ಸೇವೆ ಎಂದರೆ ಮೊಸರನ್ನದ ಸೇವೆ. ಮೊಸರನ್ನವನ್ನು ದೇವರಿಗೆ ನೈವೇದ್ಯ ಮಾಡಿದ ನಂತರ ನೀವು ಅಲ್ಲಿ ಬಂದಿರುವಂತಹ ಭಕ್ತಾದಿಗಳಿಗೆ ಆ ಒಂದು ಮೊಸರನ್ನವನ್ನು ಪ್ರಸಾದವಾಗಿ ನೀಡುವುದರಿಂದ ನಿಮ್ಮ ಹಣಕಾಸಿನ ವಿಚಾರ, ಅನಾರೋಗ್ಯ ಬಾಧೆ ಹಾಗೂ ಕೌಟುಂಬಿಕ ಸಮಸ್ಯೆಗಳು ಬಗೆಹರಿಯಲಿದೆ. ಸಿಂಹರಾಶಿ ಸಂಜಾತರು ಸಂವತ್ಸರ ಪೂರ್ತಿ ಎಲ್ಲ ವಿಚಾರಗಳಲ್ಲಿಯೂ ಅತೀವ ಜಾಗ್ರತೆ ಹಾಗೂ ಎಚ್ಚರಿಕೆಯನ್ನು ವಹಿಸಬೇಕು. ಹಣಕಾಸು ವಿಚಾರಗಳಲ್ಲಿ ನೀವು ಮೋಸ ಹೋಗುವಂತಹ ಸಾಧ್ಯತೆ ಇದೆ. ಕೋರ್ಟು ತೀರ್ಪು ನಿಮ್ಮ ವಿರುದ್ಧವಾಗಿಯೂ ಬರುವ ಸಾಧ್ಯತೆಗಳನ್ನು ಅಲ್ಲಗೆಳೆಯುವಂತಿಲ್ಲ. ಹಾಗೆಯೇ ಮಾತುಕತೆ ಮೂಲಕ ಆಸ್ತಿ ವ್ಯಾಜ್ಯವು ಇತ್ಯರ್ಥವಾದಲ್ಲಿ ನ್ಯಾಯವಾಗಿ ನಿಮಗೇನು ಬರಬೇಕಾಗಿತ್ತೋ ಅದಕ್ಕಿಂತ ಕಡಿಮೆ ನಿಮಗೆ ಸಿಗುವಂತಹ ಅವಕಾಶಗಳಿದೆ. ಸ್ವಲ್ಪ ಕಡಿಮೆ ಸಿಕ್ಕರೂ ಪರವಾಗಿಲ್ಲ, ಮಾತುಕತೆ ಮೂಲಕ ಈ ಆಸ್ತಿ ವ್ಯಾಜ್ಯವನ್ನು ಇತ್ಯರ್ಥ ಮಾಡಿಕೊಳ್ಳುವುದು ನಿಮಗೆ ಎಲ್ಲ ರೀತಿಯಿಂದ ಒಳ್ಳೆಯದು. ಸಿಂಹರಾಶಿ ಸಂಜಾತರ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಲು ಪೀಡಾ ಪರಿಹಾರಾರ್ಥಕವಾಗಿ ದಶರಥ ಕೃತ ಶನಿಸ್ತುತಿ ಹಾಗೂ ಹನುಮಾನ್ ಕವಚ ಸ್ತೋತ್ರಗಳನ್ನು ಪ್ರತಿನಿತ್ಯವೂ ಶ್ರದ್ಧಾಭಕ್ತಿಯಿಂದ ಪಠಿಸಿ. ಇಲ್ಲವಾದಲ್ಲಿ ಶ್ರದ್ಧಾಭಕ್ತಿಯಿಂದ ಪ್ರತಿನಿತ್ಯವೂ ಆಲಿಸಿ. ನಿಮ್ಮ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗಲಿ, ಭಗವಂತನ ಅನುಗ್ರಹವು ನಿಮಗೆ ಪ್ರಾಪ್ತವಾಗಲಿ ಎಂದು ಆಶಿಸುತ್ತಾ, ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಇಳಿಸಿ ಎಂದು ಕೇಳಿಕೊಳ್ಳುತ್ತಾ ಮತ್ತೆ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.